ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಕೈ ಮುಕ್ಕೊಳ್ಳಿ. ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾನು ಮೀಶೋದಿಂದ ಈ ಹೂವಿನ ಹಾರ ತರಿಸಿದ್ದೆ. ಆ ಹಾರವನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಹಾರಗಳನ್ನು ತರಿಸಿದ್ದೆ. 2 ಹಾರಗಳು ಕೂಡ ರಿಯಲ್ ಆಗಿ ಇರುವಂಥ ಹೂಗಳು ಹೇಗಿರುತ್ತಲ್ವ ಹಾಗೇ ಇದೆ. ತುಂಬ ಚೆನ್ನಾಗಿತ್ತು, ಅದಕ್ಕೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, 2ನೇ ಹಾರನ ನಾನು ಓಪನ್ ಮಾಡ್ತಾ ಇದ್ದೀನಿ. ಇದು ರಿಯಲಿ ಹೂವೇ ಅನ್ಕೋಬೇಕು. ನಿಮ್ಗೆ ಹಾಗೆ ಕಾಣಿಸ್ತಿದೆ ಅಲ್ವಾ, ಪ್ಲಾಸ್ಟಿಕ್ ಹೂ ಥರ ಕಾಣಿಸ್ತಾನೆ ಇಲ್ಲ. ಮೀಶೋದಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ ಫ್ರೆಂಡ್ಸ್. ಅದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ಈಗ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿ ಹೋಯಿತು. ಹಬ್ಬಗಳಾದಮೇಲೆ ಹಬ್ಬಗಳು ಬರ್ತಾನೆ ಇರ್ತವೆ. ನಮಗೆ ಏನೇ ಬೇಕು ಅಂತ ಅಂದರೆ ನಾವು ಮೀಶೋದಲ್ಲಿ ಶಾಪಿಂಗ್ ಮಾಡಿದರೆ ಒಳ್ಳೇದು ಅನಿಸುತ್ತೆ. ಯಾಕಂತ ಅಂದರೆ ಎಲ್ಲ ಹಬ್ಬಗಳಿಗೂ ಎಲ್ಲ ಐಟಮ್ಸ್ಗಳು ಬೇಕೇ ಬೇಕು ಅಲ್ವಾ. ಹೂವಿನ ಹಾರದಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ಗಳು ಬೇಕು ಅಂತ ಅಂದರೆ ಮೀಶೋದಲ್ಲಿ ಶಾಪಿಂಗ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಯಾಕಂತ ಅಂದರೆ ತುಂಬ ಕಡಿಮೆ ರೇಟಿಗೆ ತುಂಬ ಒಳ್ಳೆ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ. ಅದರಿಂದ ಹೇಳ್ತಾ ಇದ್ದೀನಿ. ನಾನು ಇದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾರಗಳ ಲಿಂಕನ್ನು. ನೀವು ಕೂಡ ನೋಡಿಬಿಟ್ಟು ಅದನ್ನು ತಗೋಬೋದು. ಇನ್ನೂ ತುಂಬ ವೆರೈಟೀಸ್ ಹಾರಗಳು ಸಿಗ್ತವೆ, ಅದನ್ನು ಕೂಡ ಚೆಕ್ ಮಾಡಿ ತಗೊಳ್ಳಿ. ಹಾಗೆ ನಾನು ಈಗ ದೀಕ್ಷಿತ್ನ ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಚಾರ್ವಿಗೆ ಕರೀಲಿಕ್ಕೆ. ದೀಕ್ಷಿತ್ ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ. ನೋಡಿ ಫ್ರೆಂಡ್ಸ್, ಹೊರಗಡೆ ಹೋದಾಗ ಲಾಕ್ಸ್ ಮಾಡಲಿಕ್ಕೆ ಆಗಲ್ಲ, ಬರೀ ನಾನೇ ಹಿಡಿತಾ ಇರ್ತೀನಿ ವೀಡಿಯೋಸ್ಗಳನ್ನು, ಯಾರೂ ಹಿಡಿಯೋರು ಇರಲ್ಲ ಅಷ್ಟೊಂದು. ಅದಕ್ಕೆ ದೀಕ್ಷಿತ್ ಈಗ ಇತ್ತೀಚೆಗೆ ವೀಡಿಯೋಸ್ಗಳನ್ನು ಮಾಡ್ತಾನೆ, ಅಷ್ಟೊಂದು ಖುಷಿ ಪಡ್ತಾನೆ ವೀಡಿಯೋಗಳೆಲ್ಲ ಮಾಡಿಕೊಡ್ಲಿಕ್ಕೆ. ಮಮ್ಮಿ ಕೊಡು, ನಾನು ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಹಿಡಿತಾನೆ ಅವನು. ಇಲ್ಲಾಂದರೆ ನಾನು ಅವರನ್ನೇ ತೋರಿಸೋದಾಗಿತ್ತು, ನನ್ನನ್ನು ನಾನು ತೋರಿಸ್ಕೊತಾ ಇದ್ದಿಲ್ಲ ಲಾಕ್ಸ್ಗಳಲ್ಲಿ. ಚಾರ್ವಿ ಕರ್ಕೊಂಡು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಗಾಡಿ ಮೇಲೆ ಧೃತಿ ಕೂತ್ಕೊಂಡಿದ್ದಾಳೆ, ಹಾಗೆ ಅವ್ರ ಅಣ್ಣ ಕೂತ್ಕೊಂಡಿದ್ದಾನೆ. ದೀಕ್ಷಿತ್ ಮತ್ತು ಚಾರ್ವಿ ಅವ್ರ ಅಮ್ಮನ ಗಾಡಿ ಮೇಲೆ ಕೂತ್ಕೊಂಡಿದ್ದಾರೆ. ಸ್ಕೂಲ್ ಬಿಟ್ಟ ತಕ್ಷಣವೇ ಸಾಕು, ಧೃತಿ ಚಾರ್ವಿನಾದರೂ ಹಿಡ್ಕೊತಾಳೆ, ಇಲ್ಲಾಂದರೆ ದೀಕ್ಷಿತನ್ನಾದರೂ ಹಿಡ್ಕೊಂಡ್ಬಿಡ್ತಾಳೆ. ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಬೇಗ ಬಂದು ನನ್ನ ಗಾಡಿ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಇಲ್ಲ, ದೀಕ್ಷಿತ್ನ ಅವ್ರ ಗಾಡಿ ಮೇಲೆ ಕುಂದ್ರಿಸ್ಕೊಂಡ್ಬಿಡ್ತಾಳೆ. ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಆಂಟಿ ಅಂತ ಹೇಳಿ. ಅವ್ರು ಹೋಗಿದ ಮೇಲೆ ದೀಕ್ಷಿತ್ ಜೊತೆ ಆಟ ಆಡಲಿಕ್ಕೆ ಯಾರೂ ಸಿಗ್ತಾನೆ ಇಲ್ಲ. ಅದಕ್ಕೆ ದೀಕ್ಷಿತ್ ಅವ್ರ ಜೊತೆ ಮನೆಗೆ ಹೋಗಿ ಆಟ ಆಡಿಕೊಂಡು ಬರ್ತಾನೆ ಒಂದೊಂದು ಟೈಮು. ನಾನು ಬುಳ್ಳಾ ಸಿಂಗಮ್ ಮುಡ ಅದು ಪಿಪಿ ಕಾಣ್ ನೀವು. माइक बारे दिया नीटा ಒಂದು ಬೇಗ ನಾಕ್ ರೈ ಕವರ್ ಬೇಗ ನಾಕ್ ಅಪ್ಪ ಈಗಲೇ ನೋಡ ದೇख रिमोट चार्ली चार्ली हैंड्स अप you are an excellent come to my police station hey abati kare you are a homework thief come stand up let's come to my station
ए ನೀನು ಹೆಂಗೆ ಹೋಗ್ಬಾರ್ದು ಬಾರಲ್ಲಿ Let's come. तू पाचे हे कर लें सॉरी हां हां I come to my station. ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ.